ಫಸ್ಟ್ ಪರಿಚಯ ಆಗಿದ್ದು ಅಂತ ನನಗೆ ನೆನಪಿರೋದಂದ್ರೆ 66 ಅಲ್ಲ. ಫ್ರೆಂಡು ಇವ್ರ ಹಸ್ಬೆಂಡ್ ಇಬ್ರು ಇವಾಗ ಯಾರ ಮೇಲೆ ಬೇಜಾರಾಗಿಲಿ. ಪಿಂಕಿ ಹುಬ್ಳಿ ಸೊಸೆ, ನಾವು ಅಲ್ಲೇ ಧಾರವಾಡದಲ್ಲಿ ಇರೋದು. ನನ್ಗಿಷ್ಟ ಇಲ್ವೇ ಇಲ್ಲ ಅಂತಾರೆ. ನನ್ನ ಬಗ್ಗೆ ನಿಮ್ಗೆ ಇಷ್ಟ ಆಗ್ದಿರೋ ವಿಷಯ ಹೇಳಿ. ಅಣ್ಣನ ಜೊತೆ ಅಂತೂ ನಂಗೆ ತುಂಬಾ ತುಂಬಾ ಪಾಸ್ಟ್ ಇದೆ. ಒಂದು ದೊಡ್ಡದಿರುತ್ತೆ. ನೀವಿಬ್ರು ಹೆಂಗ್ ಫ್ರೆಂಡ್ ಆಗಿದ್ರಿ, ನೀವಿಬ್ರು ಹೆಂಗ್ ಫ್ರೆಂಡ್ ಆಗಿದ್ದು ಅಂತ. ಹೋಮ್ ಮೇಕರ್ಸ್ಗೆ ಅರ್ನಿಂಗ್ಸ್ ಬಗ್ಗೆ ಹೇಳಿ, ಮನೇಲಿ ಹೆಂಗೆ ಅರ್ನ್ ಮಾಡೋದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸಖತ್ತಾಗಿದ್ದೀವಿ. ಸೊ ಇವತ್ತು ನನ್ನ ಜೊತೆ ರಚ್ಚು ಇದ್ದಾಳೆ. ಏನು ಮಾಡೋಣ, ನಮ್ಮ ಇಬ್ಬರು ಬಾಯ್ಸ್ ಅಂದರೆ ನನ್ನ ಹಸ್ಬೆಂಡು ಇವ್ರ ಹಸ್ಬೆಂಡ್ ಇಬ್ರು ಟ್ರಿಪ್ಗೆ ಹೋಗ್ಬಿಟ್ಟಿದ್ದಾರೆ ಚಿಕ್ಕಮಂಗ್ಳೂರಿಗೆ. ನಮ್ಮನ್ನು ಕರೆದ್ರು, ಬಟ್ ನಾವು ಬಿಸಿ ಇದ್ರಿಂದ ನಾವು ಬರಲ್ಲ, ನೀವು ಹೋಗಿ ಬನ್ನಿ ಅಂತಂದ್ವಿ. ಅವ್ರಿಗೆ ಮಾಡಿ ಸುಸ್ತಾಗೋಗಿ ನಾನು ಮೈಕೈ ಎಲ್ಲ ನೋವು ನೋಡಿ, ನನ್ನ ವಾಯ್ಸ್ ನೋಡಿ ನಾನೇ ಅನ್ಕೋತಾಗ್ತಲ್ಲ. ಇವಳು ಇನ್ನೂ ರಿಕವರ್ ಆಗಿಲ್ಲ, ಸುಧಾರಿಸ್ಕೊತಾವಳೆ. ನಾನು ಸ್ಟ್ರಾಂಗ್ ಬಿಡಿ, ಬಟ್ ಮನೇಲಿ ನಂದು ಬೇರೆ ಬೇರೆ ಮಗು ನೋಡ್ಕೊಳ್ಳೋದು ಅದು ಇದು ಏನೇನೋ ಕೆಲಸಗಳಿರುತ್ತೆ. ಇವ್ರ ಥರ ಟ್ರಿಪ್ ಹೊಡ್ಕೊಂಡಿರೋಕ್ಕಾಗಲ್ಲ ನಾನು. ಅದಕ್ಕೆ ನೀವೇ ಹೋಗ್ರಪ್ಪ, ನಾವು ಬರಲ್ಲ ಅಂತ ಹೇಳ್ಬಿಟ್ಟು ಕಳಿಸಿದ್ವಿ. ಸೊ ಎಸ್, ಇವತ್ತು ಏನು ಬ್ಲಾಗ್ ಮಾಡಿ ಅಂದ್ಕೊಂಡಾಗ ತುಂಬ ಜನ ಕೇಳ್ತಿದ್ರಿ, ನೀವಿಬ್ರು ಹೆಂಗ್ ಫ್ರೆಂಡ್ ಆಗಿದ್ರಿ, ನೀವಿಬ್ರು ಹೆಂಗ್ ಫ್ರೆಂಡ್ ಆಗಿದ್ದು ಅಂತ. ಸೊ ಇವತ್ತು ನಮ್ಮದು ಪಾಸ್ಟ್ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತೇಳಿ ಬ್ಲಾಗ್ ಮಾಡ್ತಿದ್ದೀನಿ. ಅದಕ್ಕೂ ಮುಂಚೆ ಒಂದು ಸಣ್ಣ ಗೇಮ್ ಆಡಿಸ್ತೀನಿ, ಓಕೆನಾ? ಸೊ ಈ ಗೇಮ್ ಏನಪ್ಪ ಅಂತಂದರೆ, ಸೊ ನೀನೊಂದು ಮನ್ಸಲ್ಲಿ ಒಂದು ನಂಬರ್ ಇಟ್ಕೊ, ನಾನೊಂದು ಮನ್ಸಲ್ಲಿ ಒಂದು ನಂಬರ್ ಇಟ್ಕೋತೀನಿ, ಓಕೆನಾ? 1ಇಂದ 100 ಸೊ ಅದನ್ನು ಕಂಡುಹಿಡಿಬೇಕು, ಆ ನಂಬರ್ ಯಾವುದು ಅಂತ ಕಂಡುಹಿಡಿಬೇಕು. ಸೊ ಆ ಗೇಮ್ ಆಡೋಣ, ಓಕೆನಾ? ಆ ಥರದ್ದು ಒಂದು 2 ಗೇಮ್ ಆಡೋಣ. ಅದಾದಮೇಲೆ ನಮ್ಮಿಬ್ರದ್ದು ಪರಿಚಯ ಹೇಗಾಯಿತು ಏನು ಎತ್ತ ಅನ್ನೋದನ್ನ ಹೇಳ್ಕೊಳ್ಳೋಣ, ಓಕೆ? ರೆಡಿನಾ? ಸೊ ನಾನೊಂದು ನಂಬರ್ ಇಟ್ಕೋತೀನಿ, ನೀನೊಂದು ನಂಬರ್ ಇಟ್ಕೊ, ಆಯಿತಾ? ನಾನು ಫಸ್ಟ್ ಕೇಳಲಾ? 50s ಒಳಗೆ ಇಲ್ಲ, ನೀ ನನಗೆ ಕೇಳಿ. 50s ಮೇಲೆ. 50s ಮೇಲ 79. ನನ್ನ ಕೇಳು. 50 ಅಲ್ಲ. 70s ಒಳಗೆ. ಇಲ್ಲ. ಓಕೆ. ನೀವು 50s ಒಳಗೆ. ಇಲ್ಲ. ಆಕ್ಚುಲಿ ನಾ ಬರ್ದಿಟ್ಕೋಬೇಕು, ಇಲ್ಲ ಮರ್ತೋಗ್ತೀವಿ, ಹೇಳಿದ್ದೆ ಹೇಳ್ತೀವಿ. ಅಲ್ಲ, ನೀನ್ ನಂಬರ್ ನೆನ್ಪಿಟ್ಕೊಂಡಿರ್ತೀಯ. ಆ ನಂಬರ್ ಗೊತ್ತು. ಆ ನಂಬರ್ ನಮ್ಗೆ ಗೊತ್ತಾಗ್ಬಿಡು. 50s ಮೇಲೆ. ಹೌದು. 50s ಮೇಲೆ 60s ಒಳಗೆ. ಇಲ್ಲ. ಅಲ್ವಾ? ಅಲ್ಲ. ಓಕೆ, ನಾನು ಕೇಳು. 90 ಮೇಲೆ. ಅಲ್ಲ. ಓಕೆ. 62. ತಪ್ಪು. 60s ಮೇಲೆ. 70s ಒಳಗೆ ತಾನೆ? 70s ಒಳಗಂದಿಲ್ಲ, 70 ಮೇಲೆ. 60 ಒಳಗಂದಿಲ್ಲ. 70 ಮೇಲೆ ನಾನು. ನಿಜ, 70 ಮೇಲೆ ಅಂದಿಲ್ಲ ನಾನು. ಓಕೆ, 82. ತಪ್ಪು. 70 ಮೇಲೆ. ಆಯ್ತು. 75. ಅಲ್ಲ. 65. ಅಲ್ಲ. 77. ಅಲ್ಲ. 60 ಮೇಲೆ. ಕರೆಕ್ಟ್. 60 ಮೇಲೆ. 60 ಮೇಲೆ 70 ಒಳಗೆ. 79. ಅಲ್ಲ. 69. ಅಲ್ಲ. 70 ಒಳಗೆ 60 ಮೇಲೆ ಅಲ್ವಾ? ನೀವು ತುಂಬಾ ಹತ್ರದಿಂದ ದೂರ ಹೋದ್ರಿ, ಅಷ್ಟಂತ ಹೇಳ್ಬಾರ್ದು. 71. 70s ಒಳಗೆ, 80s ಒಳಗೆ. 70ಇಂದ 80s ಒಳಗೆ. 60. 60. ಅಲ್ಲ. 76. ಅಲ್ಲ. 66. ಅಲ್ಲ. 78.
ರಾಂಗ್ ನಂಬರ್ 69 67 ಅಯ್ಯೋ 78 to 67 ನೀವು ಅಷ್ಟೊತ್ತಿಗೆ ಫಸ್ಟ್ ಹೇಳಿದ್ರಿ ನೀವು 79 ಅಂತ. ಮತ್ತೆ ನೀನ್ ಇಲ್ಲ ಅಂದ ಅವಾಗ. ಇಲ್ಲ 78 ಅಲ್ವಾ. ಅದೇ ಅಷ್ಟು ನೋಡಿ ಎಷ್ಟು ಗೊತ್ತಾಗಲ್ಲ. ಓಕೆ ನೆಕ್ಸ್ಟ್ ಗೇಮ್ ಬಂದು ಸೇಮ್ ಇದೇ ತರನೇ ವೆಜಿಟೇಬಲ್ಸ್ನ ಇಟ್ಕೋಬೇಕು, ಓಕೆ ಅದನ್ನ ಕಂಡುಹಿಡಿಬೇಕು. ಓಕೆ ವೆಜಿಟೇಬಲ್ಸಾ? ಒಂದು ನಿಮಿಷ ಟೈಮ್ ಕೊಡಿ. ತಗೋ ನೆನ್ಪಿಟ್ಟು. ಹಾಂ ಓಕೆ ಆಯ್ತಾ. ಒಂದು ದೊಡ್ಡದಿರುತ್ತೆ, ದೊಡ್ಡದಿಲ್ವಾ? ಓಕೆ ದೊಡ್ಡದಿದೆ. ನಿಮ್ಮ ವೆಜಿಟೇಬಲ್ ಇಲ್ಲ. ಅದ್ರಲ್ಲಿ ಎಲೆ ಇರುತ್ತಾ? ಐ ಡೋಂಟ್ ಥಿಂಕ್ ಸೊ. ಇಲ್ಲ ಇರಲ್ಲ. ನಿಮ್ಮ ವೆಜಿಟೇಬಲ್ ಗ್ರೀನ್ ಕಲರ್ ಇದೆ. ನಿಂದು ರೆಡ್ ಇದೆ. ನಂದು ಹೆಸರೆಲ್ಲ ಗೆಸ್ ಮಾಡಿ. ಹೇಳು ಗೊತ್ತಾಗ್ತದೆ ಹೇಳ್ಬಿಡು. ಲೇಡೀಸ್ ಫಿಂಗರ್ ಅಲ್ಲ. ಅಲ್ವಾ? ಕ್ಯಾರೆಟ್ ಅಲ್ಲ. ಭೂಮಿ ಮೇಲೆ ಬೆಳೀತಾರೆ. ಭೂಮಿ ಮೇಲೆ ಬೆಳೆ ಅಲ್ಲ, ಭೂಮಿ ಒಳಗೆ. ಇಲ್ಲ 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 ಇಲ್ಲ. ತುಂಬಾ ಚಿಕ್ಕದು ಸೈಜು ವೆಜಿಟೇಬಲ್. ಕ್ಯಾಬೇಜ್, ಬ್ರಿಂಜಾಲ್. ಒಂದೇ ಚಾನ್ಸ್. ನಿಮ್ಮ ವೆಜಿಟೇಬಲ್ ಗ್ರೀನ್ ಕಲರ್ ಇದೆ ಅಂದ್ರಲ್ಲ, ಸೊ ಇಟ್ ಮೇ ಬಿ ಸೋರೆಕಾಯಿ. ಓ ಚಿಕ್ಕದಂದ್ರಿ ಅಲ್ವಾ ನೀವು? ದಟ್ ಚಿಕ್ಕ ಕುಕುಂಬರ್ ಥರ ಬರುತ್ತಲ್ಲ ಅದ? ಅದನ್ನೇ ಕಡೆ ಸೋರೆಕಾಯಿ ಅನ್ನೋದು. ಇಲ್ಲ ಅದಲ್ವಾ? ಅಲ್ಲ ಅಲ್ಲ, ಪಡಲ್ಕಾಯಿ. ಅದು ಪಡವಲ್ಕಾಯಿ ಅದೆಲ್ಲ ದೊಡ್ಡದು. ಚಿಕ್ಕದಲ್ಲಿ ಚಿಕ್ಕ ಕುಕುಂಬರ್ ಥರ ಬರುತ್ತಲ್ಲ, ತೊಂಡೆಕಾಯಿ ಸಮಥಿಂಗ್. ತೊಂಡೆಕಾಯಿ. ತೊಂಡೆಕಾಯಿ, ತೊಂಡೆ ಹಣ್ಣು. ಅದೆಲ್ಲ. ನಿಂದು ಚಿಕ್ಕದಿದೆ ಅಂದೆ ಅಲ್ವಾ? ಹೌದು. ಈರುಳ್ಳಿ ಅಲ್ಲ. ಇನ್ಯಾವ ಗ್ರೀನ್ ಕಲರ್ ವೆಜಿಟೇಬಲ್ ಇದೆ ನಾನು ತಿಂದೇ ಇರೋದು? ಬೀನ್ಸ್ ಅಲ್ಲ. ನಿಂದು ಕಲರ್ ಯಾವುದು? ಕಲರಾ? ನೀವು ಹೇಳಿ, ಹೇಳಿ. ಅಯ್ಯೋ ಒಂದು ನಿಮಿಷ ಹೇಳ್ಬಿಡ್ತೀನಿ, ನೀವು ಹೇಳಿ. ನಿಂದು ಕಲರು ವೈಟಾ? ಅಲ್ಲ. ನಾನು ಕಲರ್ ಹೇಳಿಲ್ವಾ? ಎಲ್ಲಿ ಹೇಳಿದ್ರಿ? ನಾನು ಹೇಳಿದ್ ಗೆಸ್ ಮಾಡಿದ್ದು ಗ್ರೀನ್ ಕಲರ್ ಅಂತ. ಗ್ರೀನ್ ಕಲರ್ ವೆಜಿಟೇಬಲ್ ಯಾವುದು? ಕುಕುಂಬರ್ ಅಲ್ಲ. ದೊಡ್ಡದಿರೋ ಅಲ್ವಾ? ಚಿಕ್ಕದು ಯಾವ್ದಿರುತ್ತೆ? ನೆಕ್ಸ್ಟ್ ಮೆಣಸಿನ್ಕಾಯಿ. ಒಂದೇಳೆಲೆ ಮೆಣಸಿನ್ಕಾಯಿ ಅಲ್ಲ. ಸೊ ಇನ್ಯಾದಕ್ಕ ಗ್ರೀನ್ ಕಲರು? ಅಷ್ಟೇ ತಿಂದಿರೋದು ನಾನು. ಕ್ಯಾಪ್ಸಿಕಮ್. ಒಂದೇ ಅಲ್ಲ, ಹೇಳ್ತೇನೆ ಅವಳೆ, ನನ್ಗೆ ಹೇಳಕ್ಕೆ ಬಿಡ್ತಲ್ಲ. ನಿಂದು ಚಿಕ್ಕದಿರುತ್ತಾ? ವೆಜಿಟೇಬಲ್ ಚಿಕ್ಕದಿರುತ್ತೆ. ಹೇಳಿ. ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಒಂದು ಕ್ವಶನ್. ಅದಕ್ಕೆ ಕೇಳ್ತೀವಿ, ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಹೌದಾ? ಅದೇ ಡೇ ಟು ಡೇ ಲೈಫಲ್ಲಿ ಬೇಕು ಅದು. ಮೆಣಸಿನ್ಕಾಯಿ ಅಲ್ಲ. ಕೇಳ ನೀವು ಮೆಣಸಿನ್ಕಾಯಿ ಅಲ್ಲ ಅಂತೀರಲ್ವಾ? ಗ್ರೀನ್ ಕಲರ್ ತರಕಾರಿ ಅಂಗಡಿಲಿ ಇನ್ನೇನಿರುತ್ತೆ? ಕ್ಯಾಪ್ಸಿಕಮ್ ಅಲ್ಲ. ಜಿಂಜರ್ ಅಲ್ಲ. ಬೆಳ್ಳುಳ್ಳಿ ಅಲ್ಲ. ಬೆಳ್ಳುಳ್ಳಿ ವೈಟ್ ಕಲರ್ ಇರುತ್ತೆ. ಇನ್ನೇನು ಚಿಕ್ಕದಿರೋದು ಹುಡುಕಿದೆಯೇ? ಗೊತ್ತಾ, ನಂಗೆ ಚಿಕ್ಕ ಚಿಕ್ಕ ಐಟಮ್ಸ್ ಇಷ್ಟ. ಪೀಸ್, ಅಲ್ಲ. ಬಟಾಣಿ. ನೀವು ಅದೊಂದು ಬಿಟ್ಟು ಎಲ್ಲ ಹೇಳ್ತಾ ಇದ್ದೀರಾ. ಬೀನ್ಸ್ ಅಲ್ಲಪ್ಪ, ನಂಗೆ ಬೀನ್ಸ್ ಇಷ್ಟನೇ. ಎಷ್ಟು ಹೇಳ್ತಾ ಇದ್ದೀರಾ? ಒಂದೇ. ಆಯ್ತು, ನೀನೇ ಕೇಳು. ಏನಕ್ಕ ಗ್ರೀನ್? ಒಂದು ಕ್ಲೂ ಕೊಡಪ್ಪ, ಒಂದು ಕ್ಲೂ ಕೊಡ್ಬೇಕಪ್ಪ ನೀವು. ನಾನು ದಿನನಿತ್ಯ ಯೂಸ್ ಮಾಡ್ತೀವಿ. ನನಗೆ ಇಷ್ಟನಾ? ಮಾವಿನಕಾಯಿ. ಅದು ಫ್ರೂಟ್ ಅಲ್ವಾ? ಅಲ್ಲ, ನಾನು ಹೇಳ್ತಿದ್ದೀನಿ ನಿನ್ಗೆ ಇಷ್ಟ ಅಲ್ವಾ ಅಂತ. ಜನಗಳಿಗೆ ಗೊತ್ತಾಗ್ತಾ ಇದೆ, ನಾನು ಯಾಕಂದ್ರೆ ಇಲ್ಲಿ ಹಾಕಿರ್ತೀನಿ ಅದೇನು ಅಂತ. ಈ ವೆಜಿಟೇಬಲ್ ನಿಮ್ಗೆ ಇಷ್ಟ? ನನಗಿಷ್ಟನಾ? ಬ್ರಿಂಜಾಲ್. ಏನೇ ಬೆಂಡೆಕಾಯಿ.
ನೋ. ಅಯ್ಯಯ್ಯೋ, ಡ್ರಮ್ ಸ್ಟಿಕ್ ಅಲ್ಲ, ಹೇಳ್ಬಿಡಿ. ಅದು ಚಿಕ್ಕದು ಡ್ರಮ್ ಸ್ಟಿಕ್ ಉದ್ದ ಇರುತ್ತೆ. ಹೇಳಿಮ್ಮ ಪ್ಲೀಸ್, ಫಿಲಮ್ ಟೈಮ್ ಆಯ್ತು. ನೀವು ಹೇಳಿ ಫಸ್ಟ್ ಹೇಳಿ, ಇನ್ನೊಂದು ಕ್ಲೂ ಕೊಡಿ, ಟ್ರೈ ಮಾಡೋಣ, ಗೆಸ್ ಮಾಡ್ತೀನಿ. ನಾವು ರೀಸೆಂಟಾಗಿ ಅದನ್ನ ಯೂಸ್ ಮಾಡಿದ್ವಿ. ಡೋಂಟ್ ಟೆಲ್ ಮಿ, ನಾನು ಅನ್ಕೊಂಡಿರೋದು ನೀವು ಅನ್ಕೊಂಡಿರೋದು ಒಂದೇ ಅಂತ. ಅದಕ್ಕೆ ಇಬ್ರು ಲೆಮನ್. ಅದಕ್ಕೆ ಇಬ್ರು ಹೇಳಕ್ಕಾಗ್ತಿಲ್ಲ ಅದನ್ನ. ನಾನು ಅನ್ಬಿಡ್ಬೇಕಿತ್ತು, ನಾನು ಅದಕ್ಕೆ ಹೇಳಿಲ್ಲ ನಿಮ್ಗೆ. ಲೆಮನ್ ಅನ್ಕೊಂಡಿದ್ದು, ಅವಳು ಅದೇ ಅನ್ಕೊಂಡೆ. ಬಿಕಾಸ್ ಗ್ರೀನ್ ಕಲರ್ ಇರುತ್ತೆ, ಯೆಲ್ಲೋ ಕಲರ್ ಇರುತ್ತೆ. ರೀಸೆಂಟ್ ಟೈಮ್ಸ್ ಅಲ್ಲಿ ಯೂಸ್ ಮಾಡಿದ್ವಿ, ನನಗೂ ಇಷ್ಟ, ನಿಮ್ಗೂ ಇಷ್ಟ. ಸೊ ಅಷ್ಟೇ ಗೈಸ್, ಇವೆರಡು ಚಾಲೆಂಜ್ನ ಮಾಡಿದ್ವಿ. ಚೆನ್ನಾಗಿದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ, ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಇದು. ನೆಕ್ಸ್ಟ್ ಅಕ್ಕ ಯಾರ ಜೊತೆ ಟ್ರೈ ಮಾಡಬೇಕು ಅಂತ ಹೇಳಿ. ಫ್ರೂಟ್ಸ್ ಹೇಳೋಣ ಈಗೊಂದು. ಫ್ರೂಟ್ಸ್ ಒಂದು ನಿಮಿಷ. ಓಕೆ, ರೆಡಿ. ನಾನು ಒಂದು ನೆನ್ಪಿಟ್ಕೊತೀನಿ, ತಡ್ಕೊ. ನಿಮ್ಮ ಫ್ರೂಟ್ ಮೇಲೆ ರೆಡ್ ಕಲರ್ ಇರುತ್ತಾ? ಕರೆಕ್ಟಾ? ನಿಮ್ಮ ಫ್ರೂಟು ಯಾ ದುಡ್ದಿದೆ. ಮೀಡಿಯಂ ಸೈಜ್, ನಾಟ್ ದೊಡ್ಡದು ನಾಟ್ ಚಿಕ್ಕದು, ಮೀಡಿಯಂ ಸೈಜ್. ನಿಮ್ಮ ಫ್ರೂಟ್ ಒಳಗಡೆ ವೈಟ್ ಕಲರ್ ಇರುತ್ತಾ? ಮೈಂಡ್ ವಯಸ್ಸಲ್ಲ ಬರುತ್ತೆ ನಿಮ್ಗೆ, ಬಿಡು ಗೊತ್ತಾಯ್ತು ನಿನ್ಗೆ. ನಂಗೆ ಕಷ್ಟ ಆಗ್ಲಿ ಅಂದ್ಬಿಟ್ಟು ಹೇಳಿದ್ರೆ ಅದನ್ನೇ ಹೇಳ್ಬಿಟ್ಟು. ತಾತಿಲಿಂಗ್. ಓಯ್ಯೋ, ನಮ್ಮ ಅಪ್ಪನಿಗೆ ಹೇಳ್ತಿರ್ಲಿಲ್ಲ ಬಿಡು. ಬಿಕಾಸ್ ಇವಾಗ ಇತ್ತೀಚೆಗೆ ಅದು ಈ ಸೀಸನ್ ಅಲ್ಲಿ ಫೇಮಸ್ ಅಲ್ಲ, ಎಲ್ಲ ಕಡೆ ಸಿಗ್ತಾರೆ. ಸೊ ಓಕೆ, ಸಾಕು, ಇದನ್ನ ಇಲ್ಲಿಗೆ ಎಂಡ್ ಮಾಡುವ. ಆ್ಯಂಡ್ ಈಗ ನಮ್ಮ ಒಂದು ಪಾಸ್ಟಿಗೆ ಬರೋಣ. ಸೊ ನಾನು ನೀನು ಹೇಗೆ ಫ್ರೆಂಡ್ ಆದ್ವಿ, ಅದನ್ನ ರಚ್ಚೋರ್ನ ಕುಂಡಿಸ್ಕೊಂಡು ಒಂದ್ಸಲ ವ್ಲಾಗ್ ಮಾಡಿ ಅಂತ ಕೇಳಿದ್ರು, ಅದ್ರ ಬಗ್ಗೆ. ಆ್ಯಕ್ಚುಲಿ ನಾವು ಫಸ್ಟ್ ಪರಿಚಯ ಆಗಿದ್ದು ಅಂತ ನನಗೆ ನೆನಪಿರೋದಂದ್ರೆ ದೀಪು ಅಕ್ಕ ಮೇಕಪ್ ಸ್ಟುಡಿಯೋಲಿ, ಇಫ್ ಐ ಆಮ್ ನಾಟ್ ರಾಂಗ್. ಅಂದರೆ ಫೇಸ್ ಟು ಫೇಸ್ ನಾವು ಸಿಕ್ಕಿದ್ದು. ಬೇರೆ ಟೈಮ್ ಅವರೆಲ್ಲ ನಾವೆಲ್ಲೋ ಇದು ಮಾಡಿದ್ವಿ. ಬಟ್ ಆದರೆ ಫೇಸ್ ಟು ಫೇಸ್ ಸಿಕ್ಕಿರೋದಂದ್ರೆ ದೀಪು ಅಕ್ಕ ಮೇಕಪ್ ಸ್ಟುಡಿಯೋಲಿ ಒಂದು 5 years ಇಂದ ಅನ್ಸುತ್ತೆ. ಬಟ್ ಅವಾಗೇನು ಅಷ್ಟು ಮಾತಾಡ್ತಿರ್ಲಿಲ್ಲ. ಇಬ್ರು ಒಟ್ಟಿಗೆ ಮೆಟ್ರೋಲಿ ಟ್ರಾವೆಲ್ ಮಾಡಿದ್ವಿ, ಒಟ್ಟಿಗೆ ವಾಪಸ್ ಬಂದ್ವಿ. ಆಮೇಲೆ ಅವತ್ತು ಡಾಮಿನೋಸ್ಗೆ ಹೋಗಿದ್ವಿ ಅನ್ಸುತ್ತಲ್ಲ, ನೀವು ಮಧು ಎಲ್ಲ ಡಾಮಿನೋಸಿಗೆ ಹೋಗಿದ್ವಿ ಅವತ್ತು. ಹೌದು. ಸೊ ಅದಾದ್ಮೇಲೆ ನೀವು ಎಲ್ಲಿ ಇಳ್ಕೊಂಡ್ರಿ? ನಾಯಂಡಳ್ಳಿಲಿ ಇಳ್ಕೊಂಡ್ರಿ ಅನ್ಸುತ್ತೆ ನೀವು. ನಾನು ನಾಯಂಡಳ್ಳಿಲಿ ಇಳ್ಕೊಂಡೆ. ಅಲ್ಲಿಂದ ಹಗ್ ಮಾಡ್ಬಿಟ್ಟು ಹೋದ್ವಿ ಅಷ್ಟೇ. ಅದೇ ಫಸ್ಟ್ ಮೀಟ್. ಹೌದಾ? ಹೌದೌದು, ಅದೇ ನನ್ನ ನೀನ್ ನೋಡಿರೋದು ಅದೇ ಫಸ್ಟ್. ಹೌದೌದು. ರಘುನ್ ನೋಡಿದ್ಯಾ? ಅಣ್ಣನ ಜೊತೆ ಅಂತೂ ನಂಗೆ ತುಂಬಾ ಪಾಸ್ಟ್ ಇದೆ. ಬಟ್ ನನ್ನ ನೋಡಿರೋದು ಅದೇ ಫಸ್ಟ್ ಟೈಮ್. ಅದಾದ್ಮೇಲೆ ಮತ್ತೆ ನಾವು ಭೇಟಿಯಾಗಿದ್ದು ಬರ್ಡೇಲಿ. ಯಾರ್ ಬರ್ಡೇ? ನನ್ ಬರ್ಡೇ, ನಿನ್ ಬರ್ಡೇ, ಯಾರ್ ಬರ್ಡೇ? ಓಕೆ, ನನ್ನ ಫ್ರೆಂಡ್, ನಮ್ಮ ಫ್ರೆಂಡ್ ಬರ್ಡೇ, ನಮ್ಮ ಮ್ಯೂಚುವಲ್ ಫ್ರೆಂಡ್ ಬರ್ಡೇಗೆ ನಾವು ಮೀಟ್ ಆಗಿದ್ದು. ಅದಕ್ಕೂ ಒಂದ್ಸಲಿ ನಾನು ಅವಳನ್ನ ಡ್ರಾಪ್ ಮಾಡಕ್ ಬಂದಾಗ ಒಂದ್ಸಲಿ ನೋಡಿದ್ದೆ, ಬಟ್ ಬಂದಿರ್ಲಿಲ್ಲ ಮನೆಗೆ ಅಷ್ಟೇ ನಾನು. ಬಟ್ ಇನ್ನೊಂದ್ಸಲಿ ಫೇಸ್ ಟು ಫೇಸ್ ನಾನು ಯುಕ್ತ ಆಟ ಆಡಿದ್ ಫಸ್ಟ್ ಟೈಮ್ ಅಂದ್ರೆ ಅದೇನೆ ಅವತ್ತು. ಟೆರೆಸ್ ಮೇಲೆ ನಿಂತ್ಕೊಂಡು ತೇಜಸ್ ಮನೆ ಮೇಲೆ ಆಟ ಆಡಿದ್ದು ನಾವು. ತೇಜಸ್ ಮನೆ ಮೇಲೆ ಅವಾಗ ನಮ್ಗೆ ಅಷ್ಟು ಪರಿಚಯ ಇರಲಿಲ್ಲ. ಪಾಪ ಅವನ್ ಮಳೆ ಬರ್ತಿತ್ತು ಅಂತ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದ್ರು ಅಣ್ಣ ಮತ್ತಕ್ಕ. ಬಟ್ ಆದ್ರೆ ಅಲ್ಲಿಂದ ನಮ್ಮ ಊರ್ ಹತ್ರ ಇತ್ತಲ್ವಾ, ಸೊ ಅದಕ್ಕೆ ಅಲ್ಲೇ ಹೋಗ್ತೀವಿ ಅಂತ ಅಂದ್ಬಿಟ್ಟು ಹೋಗಿದ್ದೆ ನಾವು ಅವತ್ತು. ಸೊ ಆ ರೀತಿ ನಾವು ಮೀಟ್ ಆಗಿದ್ದು. ಅದಾದ್ಮೇಲೆ ಮ್ಯೂಚುವಲ್ ಫ್ರೆಂಡ್ಶಿಪ್ ಅಲ್ಲಿ ಮೀಟ್ ಆಗಕ್ ಸ್ಟಾರ್ಟ್ ಆಗಿ ಅದು ರೆಗ್ಯುಲರ್ ಆಗಿ ಮೀಟ್ ಆಗಕ್ ಸ್ಟಾರ್ಟ್ ಆಗಿಲ್ಲ. ಬಾಂಡಿಂಗ್ ಜಾಸ್ತಿ ಆಯ್ತು. ಇವಳನ್ನ ನಾವು ವಾಸನೆ ಅಂತ ಕರೆಯೋ ಅಷ್ಟು ಬಾಂಡಿಂಗ್ ಜಾಸ್ತಿ ಇತ್ತು. ನನಗೇನು ಹೆಸರಿಟ್ಟಿಲ್ಲ, ಅಕ್ಕ ಅಕ್ಕ ಅಂತಾರಷ್ಟೇ. ನಿಂತ್ ಮಾಡ್ಕೊ. ಇಲ್ಲ, ಬೇರೆ ಬೇರೆ ಅದು ಹುಡುಗರು ಹೆಂಗೆ ಬೀಪ್ ಅಂತಾರೆ, ನಾವು ಹುಡುಗಿರ ಹಂಗೆ ಬೀಪ್ ಇಟ್ಕೊಂಡಿದ್ವಿ. ಸ್ವಲ್ಪ ಇವಾಗ ವಾಚ್ ಎಲ್ಲ ಸ್ವಲ್ಪ ಡೀಸೆಂಟ್ ಆಗಿರ್ಬೇಕು, ಡೀಸೆಂಟ್ ಆಗಿದ್ದೀವಿ ಅಷ್ಟೇ. ಸೊ ಆ ರೀತಿ ಫ್ರೆಂಡ್ ಆಗಿದ್ದು. ಓಕೆ, ಈಗ ನೆಕ್ಸ್ಟ್ ಕ್ವಶನ್. ನನ್ನನ್ನು ಮೀಟ್ ಆದ್ಮೇಲೆ ಇಲ್ಲ ಇಲ್ಲಿವರೆಗೂ ನನ್ನಲ್ಲಿ ಯಾವ ಗುಣ ನಿನ್ಗೆ ಇಷ್ಟ? ಏನ್ ಇಷ್ಟ ಅಂತಂದ್ರೆ, ಇವಾಗ ಒಂದ್ ಪಕ್ಷ ಇವಾಗ ಹಂಗ್ ನೋಡ್ತಾ ಹೋದ್ರೆ ನಾನು ಒಂದ್ ಸ್ವಲ್ಪ ಕ್ಯಾರಿ ಮಾಡ್ತೀನಿ ಥಿಂಗ್ಸ್. ಕ್ಯಾರಿ ಅಂದ್ರೆ ಒಂದ್ ಫುಲ್ ಸ್ಟಾಪ್ ಇಡೋವರೆಗೂ ತಗೊಂಡೋಗ್ತೀನಿ ನಾನು. ನೀವಂದ್ರೆ ಹೌದಾ ಸರಿ, ಆ ಮೂಮೆಂಟ್ ಏನೋ ರಿಯಾಕ್ಟ್ ಮಾಡ್ಬೋದ್ರೆ, ಬಟ್ ಅದಾದ್ಮೇಲೆ ಹೌದಾ ಸರಿ ಬೇಡ ನೆಕ್ಸ್ಟ್ ಬಂದು ನಾನು ಮಾತಾಡ್ಸಿ ನಂಗೇನು ಆ ಥರ ಎಲ್ಲ ಸಲ ಇಟ್ಕೊಳ್ಳೋದು. ಅದೇ ನಾನು ಒಂದೆರಡು ಸಲ ಟ್ರೈ ಮಾಡೋಣ ಅಂದ್ರೂ ಅದೇನೋ ಒಂದು ವಾಲ್ ಅಡ್ಡ ಬಂದ್ಬಿಡುತ್ತೆ ನನಗಿಲ್ಲ ಬೇಡ ಅಂತ. ಬಟ್ ನೀವು ಹಂಗೆ ಮಾಡಲ್ಲ, ಆ ಸೆಕೆಂಡ್ ಏನೋ ಹೇಳ್ಬಿಡ್ತಾರೆ, ಮಾಡಲ್ಲ. ಇವಾಗ ಯಾರ ಮೇಲೆ ಬೇಜಾರಾಗಿಲ್ಲ, ನೆಕ್ಸ್ಟ್ ಮೂಮೆಂಟ್ ಅದನ್ನ ಇವಾಗ ಅವ್ರ ಮುಂದೆ
ಚೆನ್ನಾಗಿದ್ದೀರಾ, ಊಟ ಆಯ್ತಾ, ತಿಂಡಿ ಆಯ್ತಾ, ನಂಗೆ ಹಂಗೆ ಹೇಳಕ್ಕೆ ಆಗಲ್ಲ. ನಂಗೇನೋ ಅದು ಅವಾಗೇನೋ ಆಗಿತ್ತಲ್ಲ ಅನ್ನೋ ತಲೆಗೆ ಪಟ್ಟೆ ಬಂದ್ಬಿಡ್ತು ಇವಾಗ. ಸೊ ನಮ್ ಗ್ರೂಪ್ ಅಲ್ಲಿ ಏನಂದ್ರೆ ನಾನು ಮತ್ತೆ ನವೀನ ಸೇಮ್, ಅಲ್ಲು ರಘು ಮತ್ತೆ ರಚ್ಚು ಸೇಮ್. ಅವ್ರಿಬ್ರಿಗೆ ಇಷ್ಟ ಇಲ್ಲ ಅಂದ್ರೆ ನನ್ಗೆ ಇಷ್ಟ ಇಲ್ವೇ ಇಲ್ಲ ಅಂತಾರೆ. ನಾವಿಬ್ರು ಅಯ್ಯೋ ಹೋಗ್ಲಿ ಬಿಡು ಪಾಪ, ಅವ್ರದೊಂದ್ ಲೈಫ್ ನಮ್ದೊಂದ್ ಲೈಫ್ ಅನ್ನೋ ತರ ಜೈ ಅನ್ಸ್ಬಿಡ್ತೀವಿ. ಬಟ್ ಇವ್ರಿಬ್ರು ಒಂದು ವಾಲ್ ಹಾಕೊಂಡ್ರೇನೆ ಮಗ್ಗಲ್ಲೇ ಅಂತಾರೆ, ಆ ರೀತಿ ಇವ್ರಿಬ್ರು. ಅಂದ್ರೆ ಇವಾಗ ಅಣ್ಣ ನಾನು ಯಾಕೆ ಸಿಮಿಲರ್ ಇದಾಗ್ತೀವಿ ಅಂದ್ರೆ ಆ ಪಾಯಿಂಟ್ ಇವಾಗ ನಾವು ಬೇಡ ಯಾಕಂದ್ರೆ ಇವ್ರಿಬ್ರು ಕುರುಬ್ರು. ಗಾಯ್ಸ್ ನೋಡಿ ಅದೇ ಕುರುಬ್ರು ಸ್ವಲ್ಪ ಸ್ಟ್ರಿಕ್ಟ್. ನಾನ್ ನೋಡಿರೋ ಪ್ರಕಾರ ಸ್ಟ್ರಿಕ್ಟ್ ಅಂದ್ರೆ ಒಂದ್ ಲೈನ್ ಹಾಕೊಂಡ್ಬಿಟ್ರೆ ಆ ಲೈನ್ ದಾಟೋಲ್ಲ. ಅಂದ್ರೆ ನಾವ್ ಹೆಂಗಂದ್ರೆ ಒಂದ್ ಸ್ವಲ್ಪ ತುಂಬಾ ಟೈಮ್ ತಗೊಂಡು ಆಮೇಲೆ ಓಕೆ ನಮ್ ತಪ್ಪ ಅವ್ರ ತಪ್ಪ ಏನೋ ಆಯ್ತು ಬಿಡು, ಅಲ್ಲೂ ಒಂದ್ ಕನ್ಫ್ಯೂಷನ್ ಬರಲ್ಲ. ಆಯ್ತು ಬಿಡು, ಓಕೆ ನಿಂದೆ ತಪ್ಪ ನಂದೇ ತಪ್ಪ, ಇವ್ರು ಹಂಗಲ್ಲ, ಮುಗೀತು ನಾನ್ ಚೆನ್ನಾಗಿದ್ದೀನಿ ನೀವ್ ಚೆನ್ನಾಗಿದ್ದೀರಾ, ಓಕೆ ಸೂಪರ್. ಮಾತಾಡ್ಸಿದ್ರೆ ಮಾತಾಡ್ತೀನಿ, ಮಾತಾಡ್ಲಿಲ್ಲ ಅಂದ್ರೆ ನಿನ್ ಪಣ್ಣಿನಿ ನಾನ್ ಪಣ್ಣನಿರ್ತೀನಿ ಅನ್ನೋ ತರ ಇವ್ರು. ಆಯ್ತಾ? ಸೊ ನೆಕ್ಸ್ಟ್ ನನ್ನಲ್ಲಿ ಒಂದು ಈ ಗುಣ ಅಕ್ಕಂದು ನಂಗೆ ಇಷ್ಟ ಆಗಲ್ಲ ಅಂದ್ರೆ ಯಾವ್ದು? ನಿಜ ಇಲ್ಲ, ಅದೇ ವಿಷಯ ಇಷ್ಟ ಆಗಲ್ಲ. ಸೇಮ್ ಏನ್ ಇಷ್ಟ ಅದೇ ಇಷ್ಟ ಆಗಲ್ಲ. ಯಾಕಂದ್ರೆ ನಾನು ಹೇಳಿದ್ರೆ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೆ ಇದೆ, ಬಟ್ ಆದ್ರೂ ಅದನ್ನ ಕ್ರಾಸ್ ಮಾಡಿ ಹೋಗ್ತಿರಲ್ಲ. ಅಂದ್ರೆ ಇವಾಗ ನೀವೇನ್ ಅನ್ಕೋತಿದ್ರ ಆ ವಿಷಯಕ್ಕಲ್ಲ, ಬಟ್ ಬೇರೆಯವ್ರ ವಿಷಯಕ್ಕೆ ನಾನು ನೋಡಿದೀನಿ. ಅವಾಗ ಮತ್ತೆ ಅಲ್ಲ ಇನ್ನೂ ಬಿಟ್ಟು ಮತ್ತೆ ಹೋಗ್ಲಿ ಬಿಡು ಆಯ್ತು ಅಂತ ನಾನು ಯಾಕೆ ಮಾಡ್ತೀರಾ, ಬೇಡ ಅವ್ರು ಬೇಕಾ ಹೇಳಿ ಆಯ್ತು ಓಕೆ ಒಂದ್ ಲೆವೆಲ್ಗೆ ಓಕೆ, ಬಟ್ ಅದೇ ತೀರಾ ಅದೇನು ಅಡ್ವಾಂಟೇಜ್ ಆಗ್ಬಿಡುತ್ತೆ ಅಂದ್ರೆ ನೋಡಿದ್ಯಾ ನಾನು ಬೇಡ ಅಂದ್ರು ಬಂದ್ರು ನೋಡ್ದೆ, ಅದನ್ನ ನಾನು ಹೇಳ್ತಾ ಇರ್ತೀನಿ ಬೇಡ ಮಾಡ್ಬಿಡಿ ಹಂಗೆ ಮಾಡ್ಬಿಡಿ, ಅದೇ ಇಷ್ಟ ಆಗಲ್ಲ ಒಂದೊಂದು ಸರಿ 100ರಲ್ಲಿ 1. ಸೊ ಓಕೆ, ನಿನ್ಗೇನಾದ್ರು ಇದೆಯಾ ಕ್ವಶನ್? ನಂಗ ಇದಕ್ಕೆ ಕೇಳ್ತೀನಿ. ಸಾಧ್ ಮಾಡ್ಬೇಡ ಚಿನ್ನಿ. ನನ್ ಬಗ್ಗೆ ನಿಂಗೆ ಇಷ್ಟ ಆಗದಿರೋ ವಿಷಯ ಹೇಳಿ. ಇಷ್ಟ ಆಗದ್ ಬೇಡ, ಇಷ್ಟ ಆಗದೆ ಇರೋದು. ಇಷ್ಟ ಆಗದೆ ಇರೋದು ಏನಪ್ಪಾ ಅಂತಂದ್ರೆ ನೋಡಿ ಎಷ್ಟೊಂದು ಯೋಚನೆ ಮಾಡ್ತಾರೆ. ಓ ಮೈ ಗಾಡ್, ಅಲ್ಲ ಎಷ್ಟೊಂದಿದೆ ಅದನ್ನ ಯಾವ ಓಕೆ. ಇಷ್ಟ ಆಗ್ದಿಲ್ದಿರೋದೇನು ಅಂತಂದ್ರೆ ಜಾಸ್ತಿ ಟೈಮ್ ಕೊಡಲ್ಲ ನಮ್ಗೆ. ಇದು ನನಗೆ ಫೀಲ್ ಆಗಿದೆ ತುಂಬಾ ಸಲ. ಗೈಸ್ ಅಂದ್ರೆ ಏನ್ ಗೊತ್ತಾ, ಇವಾಗ ಸ್ಟಾರ್ಟಿಂಗ್ ಏನ್ ಮಾಡ್ತಾ ಇದ್ವಿ ನಾವು ಅಂದ್ರೆ ಅಣ್ಣನು ಫುಲ್ ಫ್ರೀ ಆಗಿ ಅಂತಂದ್ರೆ ಮನೇಲೆ ಎಲ್ಲರೂ ವ್ಲಾಗು ಆಮೇಲೆ ಇಲ್ಲಿ ವಿಡಿಯೋಸ್ ಇದೇ ಮಾಡ್ತಾ ಇದ್ವಿ. ಈಗ ಅಣ್ಣ ಒಂದ್ ಮೂಲೆ ಆಗ್ಬಿಟ್ಟಿದಾರ, ಈಗ ನವೀನ್ ಅವನ್ ಇನ್ನೊಂದ್ ಮೂಲೆ ಆಗ್ಬಿಟ್ಟಿದಾರ. ಇವಾಗ ಅಕ್ಕನ ಕೆಲಸ ಏನಿದೆ ಗೊತ್ತಾ, ಮನೇಲಿ ಪಾಪು ನೋಡ್ಬೇಕು, ಯುಕ್ತದ ಸ್ಕೂಲಿಗೆ ಕಳಿಸ್ಬೇಕು, ಆಮೇಲೆ ಪ್ರಮೋಷನ್ ಮಾಡ್ಬೇಕು, ಆಮೇಲೆ ಪಿಂಕಿ ಜೊತೆ ಪ್ರಮೋಷನ್ ಮಾಡಿ ಇದೇ ಆಗ್ಬಿಟ್ಟಿರುತ್ತೆ. ಈಗ ನಂದು ಒಂದ್ 2-3 ವಿಷಯ ನಡೀತಾ ಇದೆ. ಸೊ ಅದ್ರಿಂದ ಅಷ್ಟೇ, ಎಲ್ಲಿ ಯಾರು ನಂಬ್ತಾರೆ, ನಾವು ಟೈಮ್ ಕೊಡ್ತಿಲ್ಲ, 3 ಟ್ರಿಪ್ ಅಷ್ಟೇ ಗೈಸ್. ಇಲ್ಲಂದ್ರೆ ಗೈಸ್ ಇವತ್ತು ನಾನೇ ಬಂದಿರೋದು ಗೈಸ್, ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್. ಆಯ್ತು ಹೆಂಗೆ ಆಮೇಲೆ ಗೈಸ್ ನಂಗೆ ತುಂಬಾ ಬೇಜಾರಿದೆ. ಈ ವ್ಲಾಗನ್ನ ಯುಕ್ತ ನೋಡ್ತಿದ್ರೆ, ಯುಕ್ತ ಫುಲ್ ದೊಡ್ಡೊಳಗೆ ಬಿಡಿದಾರೆ ಗೈಸ್. ಇವಾಗ ನವೀನಿಗೂ ಫೋನ್ ಮಾಡ್ತಾಳೆ, ನನಗೂ ಫೋನ್ ಮಾಡಿ, ಅದಕ್ಕೆ ನಂಗೆ ಬೇಜಾರಾಗುತ್ತೆ ಗೈಸ್. ಓಕೆ ನೆಕ್ಸ್ಟ್ ಏನಾದರೂ ಇದೆಯಾ? ನೆಕ್ಸ್ಟ್ ನಿಮ್ಮ ಲೈಫಲ್ಲಿ ನೀವು ಯಾವುದಾದ್ರೂ ಒಂದು ಡಿಸಿಷನ್ ತಗೊಂಡು ಆ್ಯಕ್ಚುಲಿ ನಾನು ಇದನ್ನ ತಪ್ಪು ಮಾಡಿದೆ, ದುಡುಕ್ಬಿಟ್ಟೆ, ಇದು ತಗೋಬಾರ್ದಿತ್ತು ಅನ್ನೋ ಡಿಸಿಷನ್, ಅದೆಲ್ಲ ಹೇಳ್ಬೇಡಿ. ಅಂತ ಡಿಸಿಷನ್ ಅಂದ್ರೆ ನಾನು ಅದನ್ನ ಮಾಡಬಾರ್ದಿತ್ತು ಬಟ್ ಏನೋ ಮಾಡ್ಬಿಟ್ಟೆ ಅಂತ ರಿಗ್ರೆಟ್ಷನ್ ಅಂತದ್ ನಾನು ತುಂಬಾ ಯೋಚನೆ ಮಾಡಿ ನಾನು ಯಾವುದಕ್ಕೂ ಕಾಲಿಡೋದು. ತುಂಬಾ ರಿಗ್ರೆಟ್ ಆಗ್ತೀನಿ ಅನ್ನೋಂಥದ್ದು ನಾನು ಯಾವತ್ತೂ ಮಾಡಲ್ಲ ಆ ಕೆಲಸ. ನಾನು ಮುಂದುವರೆಯೋಕೆ ಹೋಗಲ್ಲ ಅಂಥದ್ದೇನೂ ಇಲ್ಲ ನಂದು ಆ ಥರ. ಇನ್ನೂ ಬೇಕಾದ್ರೆ ಬೇರೆಯವರಿಂದ ಅನುಭವಿಸಿದ್ದೀನಿ, ನೋವು ಅನುಭವಿಸಿದ್ದೀನಿ, ಎಲ್ಲ ಥರ ನೋವು ಆಗಿದೆ, ಹತ್ತಿದ್ದೀನಿ, ಸಮಾಧಾನ ಮಾಡ್ಕೊಂಡಿದ್ದೀನಿ, ಎಲ್ಲ ಆಗಿದೆ. ಬಟ್ ನಾನೇ ಯಾವುದಕ್ಕೂ ಹಂಗೆ ಕಾಲಿಕ್ಕೆ ರಿಸ್ಕ್ ಪಾರ್ಟಿಗೆ ಹೋಗಲ್ಲ ನಾನು ಜಾಸ್ತಿ ದೂರ. ಆಕ್ಚುಲಿ ಗೈಸ್ ಇವಾಗ ನಮ್ ಇದಕ್ಕೆ ಮ್ಯಾಚ್ ಆಗೋದು ಯಾಕಂದ್ರೆ ಎಲ್ಲರೂ ಅಷ್ಟೇ ಒಂದು ಸ್ಟೆಪ್ ತಗೋಬೇಕಾದ್ರೆ, ಇವಾಗ ಅವರು ಯಾರನ್ನೂ ಕೇಳಲ್ಲ ನಾನು ಡಿಸಿಷನ್ ತಗೊಳ್ಳ ಬೇಡ, ಬಟ್ ಅವರೇ ಯೋಚನೆ ಮಾಡ್ತಾರೆ ತಗೋಬೇಕಾ ಬೇಡವಾ. ಆಮೇಲೆ ನಾವು ತಗೊಂಡ್ಮೇಲೆ ಹೇಳ್ತೀವಿ ಹಿಂಗೆ ಮಾಡಿದೆ ಅಂತ. ಅವಾಗ ಅವ್ರು ತಪ್ಪು ಅಂದ್ರೆ ಏನು ಮಾಡೋಕ್ಕಾಗಲ್ಲ, ಅನ್ಭವಿಸ್ಬೇಕಷ್ಟೇ. ಸರಿನಾ? ಅಷ್ಟೇ. ನಂದು ಅಷ್ಟೇ ಗೈಸ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಆಮೇಲೆ ನೆಕ್ಸ್ಟ್ ವ್ಲಾಗ್ದು ಕಮೆಂಟ್ಸ್ನ ಓದಿ ಮತ್ತೆ ಸಿಗ್ತೀನಿ. ಅಲ್ಲಿಗಂಟ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್. ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಸೊ ಬನ್ನಿ ಈಗ ಕಮೆಂಟ್ಸ್ ಓದೋಣ ಲಾಸ್ಟ್ ವ್ಲಾಗ್ದು. ನನ್ನ ಜೊತೆಗೆ ಇವತ್ತು ಯಾರಿದ್ದಾರೆ ನೋಡಿ. ಇಲ್ಲಿ ಹಾಯ್ ಮಾಡು, ಹಾಯ್ ಹೇಳು, ಹಾಯ್ ಹೇಳು ಎಲ್ರಿಗೂ, ಹಾಯ್ ಹೇಳು. ಆಯ್ತು ನಿಮ್ಮ ಮಮ್ಮಿ ಹತ್ರನಾಗ ಹೋಗು. ಸೊ ಎಸ್, ನಮ್ಮ ಅಳಿಮಯ್ಯ ಅವರು ಹೋಗ್ಬಿಟ್ರು. ಅವ್ರಿಗೆ ಟೋಪಿ ಹಾಕೊಂಡಿರೋದ್ರಿಂದ ಭಾಳ ಡಿಸ್ಟರ್ಬೆನ್ಸ್ ಅವನಿಗೆ ಆಗಲ್ಲ ಟೋಪಿ ಕಂಡ್ರೆ, ಅದಕ್ಕೆ ಹೊರಟೋದ.
ಸೊ ಬನ್ನಿ ಈಗ ಕ್ವಿಕ್ಕಾಗಿ ಓದುವ. ಪಿಂಕಿ ಆ್ಯಂಡ್ ಬ್ರೋ ನೈಸ್ ಪೇರ್ ಅಂತ ಹೇಳಿದಾರೆ. ಥ್ಯಾಂಕ್ ಯು ಸೋ ಮಚ್. ಪಿಂಕಿ ಹುಬ್ಳಿ ಸೊಸೆ, ನಾವು ಅಲ್ಲೇ ಧಾರವಾಡದಲ್ಲಿರೋದು, ಬಂದರೆ ಮೀಟ್ ಮಾಡಿ. ಹೇಳ್ತೀನಿ ಪಿಂಕಿಗೆ. ಓಕೆ, ಮದುವೆ ಡೇಟ್ ಫಿಕ್ಸ್ ಆಗಿದೆ. ಹೌದು ಫಿಕ್ಸ್ ಆಗಿದೆ, ಅದು ಯಾವಾಗ ಅಂತ ಹೇಳ್ತೀವಿ ಆದಷ್ಟು ಬೇಗ. ಅಕ್ಕ ನಿಮ್ಮ ಲಿಪ್ಸ್ಟಿಕ್ ಲಿಂಕ್ ಹಾಕಿ, ಸಖತ್ತಾಗಿದೆ ನೀವು ಯೂಸ್ ಮಾಡೋದು. ಸೊ ನಾನು ಯೂಸ್ ಮಾಡೋ ಲಿಪ್ಸ್ಟಿಕ್ ಬಂದ್ಬಿಟ್ಟು ಫೇಸಸ್ ಕೆನಡದು. ಸೊ ನಿಮ್ಮ ನೋಡ್ಬೋದು ಫೇಸಸ್ ಕೆನಡದು. ಓ ಅದು ಜೇನುಗೂಡು ಯೂಟ್ಯೂಬ್ ಅರ್ಜುನ್ ಅಲ್ವಾ ಸಿಸ್? ನಾವು ಅವರ ವ್ಲಾಗ್ ನೋಡ್ತೀವಿ. ಅವ್ರ ಅಣ್ಣ ತಮ್ಮ ಇಬ್ಬರು ಒಳ್ಳೆ ಹುಡುಗರು. ಒಮ್ಮೆ ಅವರ ಜೊತೆ ವ್ಲಾಗ್ ಮಾಡಿ. ಅರ್ಜುನ್ ಅವರ ಜೊತೆ ರೀಲ್ಸ್ ಮಾಡ್ತಿದ್ರಲ್ಲ, ಆ ಹುಡುಗಿ ಅವರ ಲವ್ವರ? ಪ್ಲೀಸ್ ಹೇಳಿ. ಅವ್ರನ್ನ ಕೇಳಿದ್ರೆ ಅವ್ರು ಹೇಳೋದು ಇಲ್ಲ, ಅದಕ್ಕೆ ಇನ್ನೂ ಆನ್ಸರ್ ಮಾಡಲ್ಲ. ನಾವು ಹಾಸನಿಂದ, ನಮ್ಮ ಬೆಸ್ಟ್ ವಿಶಸ್ಸು ಪಿಂಕಿ ಅಂದಿದ್ರೆ. ಥ್ಯಾಂಕ್ ಯು ಸೋ ಮಚ್ ಸಾರಿ. ಹೌದು, ಅವರು ಅರ್ಜುನ್ ಅವರೇ. ಅವರಿಬ್ಬರು ಫ್ರೆಂಡ್ಸು, ಬೆಸ್ಟ್ ಫ್ರೆಂಡ್ಸು. ಸೊ ಅವರಿಬ್ರದ್ದು ಏನು ಎತ್ತ ಅಂತೇಳಿ ಅವರೇ ಅವ್ರ ವ್ಲಾಗಲ್ಲಿ ಹೇಳ್ತಾರೆ, ತಿಳ್ಕೊಳ್ಳಿವ್ರಂತೆ. ಅಕ್ಕ ನಿಮ್ಮ ವ್ಲಾಗ್ಸ್ನ ನೋಡ್ತೀವಿ, ಹಂಗೆ ನಿಮ್ಮಿಂದ ನಿಮ್ಮ ವ್ಲಾಗ್ಸ್ ನೋಡೋರಿಗೂ ಹೋಮ್ ಮೇಕರ್ಸ್ಗೆ ಅರ್ನಿಂಗ್ಸ್ ಬಗ್ಗೆ ಹೇಳಿ. ಮನೇಲಿ ಹೆಂಗೆ ಅರ್ನ್ ಮಾಡೋದು, ಸೋಷಿಯಲ್ ಮೀಡಿಯಾ ನೋಡೋದು ಅಷ್ಟೇ ಅಲ್ಲ, ಇದನ್ನು ಅರ್ನ್ ಮಾಡೋದು ಅಂತ ಹೇಳಿ. ನಿಮ್ಮ ವೀಡಿಯೋಸ್ ನಾವು ನೋಡಿದ್ರೆ ನಿಮಗೆ ಅರ್ನಿಂಗ್ಸ್ ಆಗುತ್ತೆ. ಹಂಗೆ ನೋಡೋರಿಗೂ ನೀವು ಹೆಲ್ಪ್ ಮಾಡಿ. ಬಟ್ ನೆಕ್ಸ್ಟ್ ವ್ಲಾಗ್ನ ತಪ್ಪದೆ ನೋಡ್ತೀವಿ. ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಬಗ್ಗೆ ಹೇಳಿ, ಮಿಸ್ ಮಾಡಬೇಡಿ. 100% ಹೇಳ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಅದೇ ನಾನು ಯಾವ ರೀತಿ ಅರ್ನ್ ಮಾಡೋದೆಲ್ಲನೂ ಹೇಳ್ತೀನಿ, ತಿಳ್ಕೊಳ್ಳೋರಂತೆ. ಸೊ ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸ್ ಹೋದೆ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಅರ್ನಿಂಗ್ಸ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಸೊ ಅದರಿಂದ ನೀವು ನೋಡಿಕೊಂಡು ಕಲ್ತ್ಕೊಳ್ಳಿ. ಓಕೆ, ಸೊ ದಟ್ಸ್ ಆಲ್ ಫಾರ್ ದ ಡೇ. ಯಾರೆಲ್ಲ ಈ ವ್ಲಾಗ್ ನೋಡ್ತಿದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್, ಬಾಯ್.